ಬಿದ್ದಿರುವಂತ ಈ ನಿರ್ಗತಿಕರ ಪಾಡ್ ಏನಾಗಿದೆ, ಅವರ ಸ್ಥಿತಿ ಏನಾಗಿದೆ, ಅವ್ರ ಪರ್ಯಾಯ ವ್ಯವಸ್ಥೆ ಏನಾದ್ರೂ ಆಗಿದೆಯಾ, ಅವ್ರ ಅಳಲನ್ನು ಇಲ್ಲಿ ತನಕ ಏನಾದ್ರೂ ಕೇಳಿದಾರ, ಈಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ? ನಿಶಾ ಅವ್ರೆ, ನಿಜವಾಗ್ಲೂ ಮಂಜುಳಾ ಮಾಸ್ತಿಕಟ್ಟೆ ಅವರೇ, ನಿಜವಾಗ್ಲೂ ಇದು ಒಂದು ದುರಂತ ಅಂತಾನೆ ಹೇಳ್ಬೋದು. 20ನೇ ತಾರೀಕು ಬೆಳಗಿನ ಜಾವ 6 ಗಂಟೆಗೆ, ಇನ್ನು ಚಳಿನಲ್ಲಿ ಯಾರು ಎದ್ದೇ ಇರೋದಿಲ್ಲ, ಮಕ್ಕಳು, ಮಹಿಳೆಯರು, ಗರ್ಭಿಣಿಯರು, ಬಾಣಂತಿಯರು ಎಲ್ಲರೂ ಮಲಗಿದ್ದಂತಹ ಸಮಯದಲ್ಲಿ ಫಕೀರ್ ಕಾಲೋನಿ ಕೋಗಿಲು ಲೇಔಟ್ನಲ್ಲಿ ದೊಡ್ಡ ಒಂದು ದುರಂತ ನಡೆಯುತ್ತೆ. 300 ಜನಕ್ಕಿಂತ ಹೆಚ್ಚಿನ ಪೊಲೀಸರು ಅಲ್ಲಿ ಇರ್ತಾರೆ. 200ಕ್ಕಿಂತ ಹೆಚ್ಚಿನ ಮನೆಗಳನ್ನ ಒಡೆದು ಹಾಕ್ಲಿಕ್ಕೆ ಬುಲ್ಡೋಸರ್ಗಳು ಬರ್ತವೆ. ಕಣ್ಣು ಮುಚ್ಚಿ ಕಣ್ಣನ್ನ ತೆಗೆದೇ ಇರ್ತಕ್ಕಂಥ ಮಕ್ಕಳನ್ನ ಕೂಡ ಬಲವಂತವಾಗಿ ಹೊರಗಡೆ ಎಳೆದು, ಮಹಿಳೆಯರನ್ನ ಕೈಯನ್ನ ದರ ಅಂತ ಎಳೆದು, ಅಕ್ಷರ ಸಹ ಎಳೆದು ಹೊರಗಡೆ ನಿಲ್ಲಿಸಿ ಮನೆಗಳನ್ನ ನೆಲಸಮ ಮಾಡ್ಲಾಗತ್ತೆ. ಇದು ನಿಜವಾಗ್ಲೂ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕಾದಂತಹ ಕೆಲಸ, ತಲೆ ತಗ್ಗಿಸ್ಬೇಕಾದಂತ ವಿಷಯ. ಮತ್ತೆ ನಮ್ಮ ಸರ್ಕಾರ, ಬಡವರ ಪರ ಸರ್ಕಾರ ಅಂತ ನೀವೇನು ನಂಬಿದ್ವಿ, ಅದು ಇವತ್ತಿನ ದಿವಸ ತಲೆ ತಗ್ಗಿಸಬೇಕಾದಂತಹದ್ದು ಸಂದರ್ಭ ಬಂದಿದೆ. ಮುಖ್ಯವಾಗಿ 2 ಉದಾಹರಣೆಗಳನ್ನ ನಾನು ಕೊಡ್ತೇನೆ. ನಾನು ಕಣ್ಣಾರೆ ನೋಡಿರೋದು, ಅಂದ್ರೆ ಕೇಳಿಸ್ಕೊಂಡಿರೋದು, ಅಲ್ಲಿ ಇರ್ತಕ್ಕಂಥ ಸಂತ್ರಸ್ತರನ್ನ ಮಾತಾಡಿಸ್ತಕ್ಕಂಥ ನನ್ನ ಗಮನಕ್ಕೆ ಬಂದಿರೋದು. ಒಬ್ಬ ತಾಯಿ ತನ್ನ ಎದೆ ಹಾಲನ್ನ ಮಗುವಿಗೆ ಕುಡಿಸ್ತಾ ಇದ್ದಾಗ್ಲೂ ಕೂಡ ಪೊಲೀಸ್ನವರು ಅದನ್ನ ಕಂಪ್ಲೀಟ್ ಮಾಡಕ್ಕೆ ಬಿಡದ ಹಾಗೆ, ಹೊರಗಡೆಗೆ ಬನ್ನಿ, ನಾವು ಡೆಮಾಲಿಷ್ ಮಾಡ್ಲೇಬೇಕು, ನಮ್ಗೆ ಆರ್ಡರ್ ಬಂದಿದೆ ಅಂತ ಮಾಡಿರ್ತಕ್ಕಂಥದ್ದು. ಮಕ್ಕಳ ಸ್ಕೂಲ್ ಬ್ಯಾಗ್ಗಳು, ಯೂನಿಫಾರ್ಮ್ಗಳು, ಪುಸ್ತಕಗಳು, ಸ್ಲೇಟ್ಗಳು ಎಲ್ಲವೂ ಅಕ್ಷರ ಸಹ ನೆಲಸಮವಾಗಿದೆ. ಇದು ಶನಿವಾರ ಬೆಳಗ್ಗೆ ನಡೆದಿರುವಂತದ್ದು. ಇವತ್ತು ಸೋಮವಾರ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಮಕ್ಕಳು, ಅಲ್ಲೇ ಇರ್ತಕ್ಕಂಥ ಉರ್ದು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಟೀಚರ್ಸ್ ಬಂದು ಕೇಳಿದ್ರು, ಕಳ್ಸಿ ನಿಮ್ ಮಕ್ಕಳನ್ನ ಅಂತ. ನಾವು ಅಂದ್ವಿ ಕಳ್ಸಿ ಅಂತ. ಆಗ ತಾಯಂದ್ರೆ ಹೇಳ್ತಾ ಇದ್ದಾರೆ, ಹಾಕೊಳಕ್ ಬಟ್ಟೆ ಇಲ್ಲ, ಬ್ಯಾಗ್ ಇಲ್ಲ, ಸ್ಲೇಟ್ ಇಲ್ಲ, ಪುಸ್ತಕ ಇಲ್ಲ, ಎಲ್ಲ ನೆಲಸಮ ಆಗಿದೆ, ಎಲ್ಲಿಗೆ ಹೋಗೋಣ, ಹೇಗ್ ನಾವು ವಿದ್ಯೆಯನ್ನ ಕಲ್ಸೋಣ, ಹೇಗ್ ಮಾಡೋಣ ಅಂತ. ನಿಜವಾಗ್ಲೂ ಇದು ಒಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಂಜುಳಾ ಮಾಸ್ತಿಕಟ್ಟೆ ಅವರೇ. ಖಂಡಿತ ಇದೊಂದು ಬೆಂಗಳೂರು ಬೃಹತ್ ನಗರ ನಡೀತಾ ಇದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವಶಕ್ಕೆ ಹೋಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ರೋಡ್ಗಳನ್ನ ಇದ್ ಮಾಡುವಾಗ, ವಿಸ್ತಾರ ಮಾಡ್ಬೇಕಾದ್ರೆ ಅಂಗಡಿಗಳು ಹೋಗ್ತವೆ, ಕೆಲವು ಮನೆಗಳು ಹೋಗುತ್ತೆ, ಕೆಲವು ಸ್ಲಮ್ಗಳು ಇವೆಕ್ಟ್ ಆಗ್ತವೆ. ಯಾವ ಕಾರಣಕ್ಕೆ? ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು ಅನ್ನೋ ಕಾರಣಕ್ಕೆ. ಆದರೆ ಮೊದಲೇ ಇಂಟಿಮೇಷನ್ ಕೊಡದೆ, ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡದೆ ನೀವು ಈ ರೀತಿ ಮಾಡಿರ್ತಕ್ಕಂಥದ್ದು ಅಮಾನವೀಯ, ಇದು ಖಂಡನೀಯ. ಯಾವುದೋ ಒಬ್ಬ ಶ್ರೀಮಂತರು, ಅದು ರಾಜಕಾರಣಿ ಇರ್ಲಿ, ಅಧಿಕಾರಿಗಳಿರ್ಲಿ, ಅಥವಾ ಬಿಸ್ನೆಸ್ ಮ್ಯಾಗ್ನೆಟ್ ಇರ್ಲಿ, ಅವರೇನಾದ್ರೂ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ರೆ ಆ ಕಟ್ಟಡವನ್ನ ನೀವು ನೆಲಸಮ ಮಾಡ್ಬೇಕಾಗಿದ್ರೆ ನೀವು ಇಂಟಿಮೇಷನ್ ಕೊಡಲ್ವಾ? ಕೊಡದೆ ಹಾಗೆ ಮಾಡ್ತೀರಾ? ಬೆಳಗ್ಗೆ 5 ಗಂಟೆಗೆ ಹೋಗಿ ಪೊಲೀಸ್ನವರೆಲ್ಲ ನಿಂತ್ಕೊಳ್ತಾರಾ? ಈಗ ಅವರಿಗೆ ಕಾನೂನಾತ್ಮಕವಾಗಿ ಏನಾದ್ರೂ ಅವಕಾಶಗಳಿದೆಯಾ ಅವರನ್ನ ಅಪ್ರೋಚ್ ಮಾಡೋದಕ್ಕೆ, ಅಥವಾ ಬೇರೆ ಏನಾದ್ರೂ ಮಾಡೋದಕ್ಕೆ? ಬೇರೆ ಏನಿದೆ ಅಂದ್ರೆ, ಈ ಬಹಳ ಚಳಿ ಇದೆ, ಬೆಂಗಳೂರಲ್ಲಂತೂ ಇನ್ನೂ ಹೆಚ್ಚಿನ ಚಳಿ ಇದೆ, ಏನ್ ಮಾಡ್ಬೇಕು ಅವರು? ತಮ್ಮ ಊರುಗಳಿಗೆ ಮರಳಬೇಕಾ? ಊರೇ ಇಲ್ಲ ಕೆಲವರಿಗೆ, ಹೇಗೆ ಪರಿಸ್ಥಿತಿ? ಇಲ್ಲ, ಊರಿಗೆ ವಾಪಸ್ ಮರಳಬೇಕು ಅನ್ನುವ ಆಶಯ ಯಾರಿಗೂ ಇಲ್ಲ. ಯಾಕೆಂದ್ರೆ ಇಲ್ಲಿ ಬದುಕುವ ಹಕ್ಕು ಅವ್ರಿಗಿದೆ. 28 ವರ್ಷ 30 ವರ್ಷಗಳಿಂದ ಅದೇ ಸ್ಥಳದಲ್ಲಿ ಅವರು ಬದುಕಿದ್ದಾರೆ. ಅವ್ರೇನು ಪಾಕಿಸ್ತಾನದಿಂದ ಬಂದಿಲ್ಲ, ಬೇರೆ ಯಾವುದೋ ದೇಶದಿಂದ ಬಂದಿಲ್ಲ. ಆಂಧ್ರ ಪ್ರದೇಶ ಗೂಡೂರಿಂದ ಬಂದಿದ್ದಾರೆ, ನಾರ್ತ್ ಕರ್ನಾಟಕದಿಂದ ಬಂದಿದ್ದಾರೆ. ಅವರು ನಮ್ಮ ಸ್ನೇಹಿತೆ ನಂದಿನಿ ಅವರು ಹೇಳಿದಂಗೆ ಭಿಕ್ಷೆ ಬೇಡ್ಕೊಂಡು ಫಕೀರ್ ಕಮ್ಯುನಿಟಿ ಅಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಅವರು ಬೇರೆ ಊರಿಗೆ ಹೋಗ್ಬೇಕಾದಂತಹ ಅವಶ್ಯಕತೆಯೂ ಇಲ್ಲ, ಆ ರೀತಿಯ ಆಲೋಚನೆಯೂ ಅವ್ರಿಗೂ ಇಲ್ಲ. ಒಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ. ಶನಿವಾರ ಬೆಳಗ್ಗೆ ಈ ಘಟನೆ ನಡೆದಿರೋದು, ಆ ಕ್ಷಣದಿಂದ ಈ ಕ್ಷಣದವರೆಗೂ ಒಂದು ನೀರಿನ ವ್ಯವಸ್ಥೆ, ಒಂದು ಊಟದ ವ್ಯವಸ್ಥೆ, ಒಂದು ತಿಂಡಿಯ ವ್ಯವಸ್ಥೆ ಯಾವುದನ್ನೂ ಕೂಡ ಸರ್ಕಾರ ಮಾಡಿಲ್ಲ. ಅದನ್ನು ನಾವು ಖಂಡಿಸ್ತಾ ಇದ್ದೇವೆ. ದುಡಿಯುವ ಜನರ ವೇದಿಕೆ ಮತ್ತು ಬೇರೆ ಬೇರೆ ಚಾರಿಟಬಲ್ ಟ್ರಸ್ಟ್ಗಳು, NGOಗಳು ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಮಲಗೋದಿಕ್ಕೆ ಒಂದು ಟಾರ್ಪಾಲ್ ಕೊಡುವಂಥದ್ದು, ಶಾಮಿಯಾನ ತರ ಟೆಂಟ್ ಹಾಕೋದು, ಎಲ್ಲಿ ಆ ಉರ್ದು ಸ್ಕೂಲ್ ಕಾಂಪೌಂಡ್ ನಲ್ಲಿ, ಅದನ್ನ ನಮ್ಮ ದುಡಿಯುವ ಜನರ ವೇದಿಕೆ ಮಾಡ್ತಿದೆ. ಬೇರೆ ಬೇರೆ ಸಹಾಯ ಹಸ್ತಗಳನ್ನ ನೀಡ್ತಾ ಇದ್ದಾರೆ, ಸ್ವಲ್ಪ ಕಂಪ್ಯಾಷನ್ ಇರ್ತಕ್ಕಂಥವ್ರು. ಆದ್ರೆ ಈ ಕೆಲಸವನ್ನ ಸರ್ಕಾರ ಮಾಡ್ಬೇಕಾಗಿತ್ತು, ಗಂಜಿ ಕೇಂದ್ರಗಳನ್ನ ತೆರಿಬೇಕಾಗಿತ್ತು. ಅವತ್ತು ರಾತ್ರಿ ಮಲಗೋದಕ್ಕೆ ವ್ಯವಸ್ಥೆ ಇಲ್ಲ, ದೀಪ ಇಲ್ಲ ಅವತ್ತಿನ ದಿವಸ ಮಲಗೋಕ್ಕೆ, ಶನಿವಾರ ರಾತ್ರಿ. ಇದು ಯಾವುದನ್ನೂ ನೋಡದೆ ಇರ್ತಕ್ಕಂಥದ್ದು ಬಹಳ ಒಂದು ಶೋಚನೀಯ. ಆದ್ರೆ ಇವಾಗ ಕಾನೂನಾತ್ಮಕವಾಗಿ ನಾವೇನ್ ಮಾಡ್ಲಿಕ್ಕಾಗತ್ತೆ ಅಂತಂದ್ರೆ, ಬೈರೇಗೌಡರವರು ಹೇಳಿದ್ದಾರೆ, ಏನು GBA ಹೋಗ್ಬಿಟ್ಟಿದೆ ಜಮೀನು, ಅದನ್ನ ವಾಪಸ್ ತಗೊಳಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಅವ್ರ ಪ್ರಯತ್ನ ಮಾತ್ರ ಪಡ್ತೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ತಾತ್ಕಾಲಿಕ ಹಕ್ಕುಪತ್ರ ಏನಿದೆ
ಅದನ್ನ ಇಟ್ಕೊಂಡು ಕಾನೂನಾತ್ಮಕವಾಗಿಯೂ ಕೂಡ ಹೋರಾಟ ಮಾಡಬೇಕು ಅಂತ ನಾವು ಸಮುದಾಯದವ್ರ ಹತ್ರ ಮಾತಾಡ್ತಾ ಇದ್ದೀವಿ. ಆದ್ರೆ ಈಗ ಸಮುದಾಯ ಯಾವ ರೀತಿ ಇದೆ ಅಂದ್ರೆ, ವಾಶ್ರೂಮ್ ಇಲ್ಲ, ಕುಡಿಯಕ್ ನೀರಿಲ್ಲ, ಇವತ್ತು ರಾತ್ರಿ ಮಲಗೋದು ಎಲ್ಲಿ ಅಂತ ಅವ್ರಿಗೆ ಒಂದು ಇದಾಗ್ತಿದೆ. ಅದಕ್ಕೆ ನಾವು ಈಗ ಇಮಿಡಿಯೇಟ್ ರಿಲೀಫ್ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದೀವಿ. ಖಂಡಿತ ನೀವು ಹೇಳಿದ ಹಾಗೆ ಕಾನೂನಾತ್ಮಕವಾಗಿಯೂ ನಾವು ನ್ಯಾಯಾಲಯದ ಕದವನ್ನ ತಟ್ತೀವಿ. ಯಾಕೆಂದ್ರೆ ನಮಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ನ್ಯಾಯಾಲಯದ ಮೂಲಕ ನಾವು ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಅದನ್ನು ಮಾಡ್ತೀವಿ. ಆದರೆ ಇಮಿಡಿಯೇಟ್ ರಿಲೀಫ್, ಮಲಗಕ್ಕೆ ಸೊಳ್ಳೆ ಕಚ್ಚಿದ್ರೆ ಏನ್ ಮಾಡೋದು, ಮಲಗಕ್ಕೆ ಒಂದು ಟಾರ್ಪಾಲ್ ಇಲ್ಲ, ಮೇಲ್ಗಡೆ ಒಂದು ಸೂರಿಲ್ಲ, ಅದ್ರ ಬಗ್ಗೆ ನಾವು ತುಂಬಾ ಫೋಕಸ್ ಮಾಡ್ತಿದೀವಿ. ಬಟ್ ಖಂಡಿತ ನ್ಯಾಯಾಲಯದ ಕದವನ್ನು ನಾವು ತಟ್ತೀವಿ.